ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಂದರೆ ಕ್ಯೂ ಮೂಲವ್ಯಾಧಿ. ಈ ಟಾಪಿಕ್ದಲ್ಲಿ ಹೇಳ್ತೀನಿ ಕ್ಯೂ ಮೂಲವ್ಯಾಧಿ ಲಕ್ಷಣಗಳು ಮತ್ತು ಕ್ಯೂ ಮೂಲವ್ಯಾಧಿ ಆಗುವ ಕಾರಣಗಳು. ಈ ವಿಡಿಯೋದಲ್ಲಿ ಹೇಳ್ತೀನಿ ಏನೇನು ಉಪಹಾರ ತಿನ್ನೋದು ಮತ್ತು ಯಾವ ತಿನ್ನಬಾರ್ದು ಹೇಳ್ತೀನಿ, ಕೇಳಿ. ಈಗ ಫಿಸ್ಟುಲಾ ಅಥವಾ ಕ್ಯೂ ಮೂಲವ್ಯಾಧಿ ಕಾರಣವೇನು? ಅಮೃತನಾಳಿ ಮಲ ವಿಸರ್ಜನೆಯ ಸಮಯದಲ್ಲಿ ಅತಿಯಾದ ಕರಳಿನ ಚಲನೆ, ಹಾಗಾಗಿ ಗುದನಾಳಗಳು ಛಿದ್ರಗೊಳ್ಳುತ್ತೆ ಹಾಗೂ ರಕ್ತಸ್ರಾವ ಆಗುತ್ತೆ. ಗುದನಾಳದ ಕೆಳಗಿನ ಗಾಯ, ಗುದನಾಳದಲ್ಲಿ ಗುಳ್ಳೆಗಳು ಮತ್ತು ಗುಳ್ಳೆಗಳಿಂದ ಫಿಸ್ಟುಲಾ ಆಗುತ್ತೆ. ಫಿಸ್ಟುಲಾದ ಪ್ರಮುಖ ಕಾರಣ ಬ್ಯಾಕ್ಟೀರಿಯಾದ ಸೋಂಕು. ಈಗ ಚರ್ಚಿಸುತ್ತಿರುವ ಕ್ಯೂ ಮೂಲವ್ಯಾಧಿ ಲಕ್ಷಣಗಳು ಯಾವುದು ಹೇಳ್ತೀನಿ. ಮಲ ವಿಸರ್ಜನೆ ಸಮಯದಲ್ಲಿ ಉರುಪಿಡುತ್ತದೆ. ಆ ಸಮಯದಲ್ಲಿ ಮನುಷ್ಯ ಹೆದರುತ್ತಾನೆ. ಮಲ ವಿಸರ್ಜನೆಯ ಸಮಯದಲ್ಲಿ ಮಲದಲ್ಲಿ ರಕ್ತ ಅಥವಾ ಕ್ಯೂ ಬರುತ್ತದೆ. ಕೆಲವೊಮ್ಮೆ ಹೆಚ್ಚಿನ ಪ್ರಮಾಣ ಗಾಯದಲ್ಲಿ ಕ್ಯೂ ರಕ್ತ ಜಾಸ್ತಿ ಹೊಂದಿರುತ್ತದೆ. ಆ ಸಮಯದಲ್ಲಿ ನಡೆಯಲು ತುಂಬ ಕಷ್ಟ ಆಗುತ್ತದೆ. ಗಾಯ ಸೆಪ್ಟಿಕ್ ಆಗಿದ್ದರೆ ಅದನ್ನು ಗುಣಪಡಿಸುವುದು ಬಹಳ ಕಷ್ಟ ಆಗುತ್ತದೆ. ಈಗ ಕ್ಯೂ ಮೂಲವ್ಯಾಧಿ ಸಮಯದಲ್ಲಿ ಯಾವುದು ಆಹಾರ ಸೇವಿಸಬೇಕು ಹೇಳ್ತೀನಿ. ಹೆಚ್ಚಿನ ನಾರಿನಾಂಶ ಇರುವ ಆಹಾರಗಳು, ಜೀರ್ಣಕಾರಿ, ಆರೋಗ್ಯಕ್ಕಾಗಿ ಧಾನ್ಯಗಳು ಹೊರಗೆ ಓಟ್ಸ್, ಕಂದು ಅಕ್ಕಿ ಹಾಗೂ ಬಿನೋವ. ತರಕಾರಿಗಳು ಅದೇ ಹೊರಗೆ ಬ್ರೋಕೊಲಿ, ಪಾಲಕ್, ಕ್ಯಾರೆಟ್, ಕುಂಬಳಕಾಯಿಯನ್ನು ಪ್ರತಿ ವಾರ ತಿನ್ನಬೇಕು. ಹೈಡ್ರೇಟಿಂಗ್ ಫುಡ್ ಅದೇ ಹೊರಗೆ ನೀರುಬಲಿತ ಹಣ್ಣುಗಳು, ಕಲ್ಲಂಗಡಿ, ಸೌತೆಕಾಯಿಗಳು, ಬಾಳೆಕಾಯಿಗಳು ಮತ್ತು ಸಾಕಷ್ಟು ನೀರು ಕುಡಿಯಬೇಕು. ಸುಲಭವಾಗಿ ಜೀರ್ಣವಾಗುವ ಪ್ರೋಟೀನ್ಗಳು, ನೀರು ಮಾಂಸ ಅದೇ ಹೊರಗೆ ಕೋಳಿ, ಟರ್ಕಿ, ಮೀನು ಹೊರಗೆ ಸಲಾನ್, ಒಮೆಗಾ 3 ಗಳಿಗೆ ಮ್ಯಾಕ್ರಿಲ್ ಆಧಾರಿತ ಪ್ರೋಟೀನ್ಗಳು. ಪ್ರೋಬಯೋಟಿಕ್ ರಿಚ್ ಫುಡ್ ಹೊರಗೆ ಕೆಫೀರ್, ಕಿಮ್ಚಿ, ಸೇಬುಹಣ್ಣು, ಬಟರ್ ಮಿಲ್ಕ್, ಆರೆಂಜ್ ಇತ್ಯಾದಿ. ಇದೇ ಎಲ್ಲ ಥರದ ಆಹಾರ ತಿನ್ನೋದು ಉತ್ತಮ. ಕ್ಯೂ ಮೂಲವ್ಯಾಧಿ ಅಥವಾ ಫಿಸ್ಟುಲಾ ಸಂದರ್ಭದಲ್ಲಿ ಯಾವುದು ಆಹಾರಗಳು ತಿನ್ನಬಾರದು ಅದನ್ನು ಹೇಳ್ತೀನಿ. ಕಾಣದ ಅಥವಾ ಕಿರಿಕಿರಿ ಮಾಡುವ ಆಹಾರಗಳು ಅದರೊಳಗೆ ಕೆಂಪು ಮೆಣಸಿನಕಾಯಿ, ಖಾರದ ಸಾಸ್, ಹುಳಿ ಹೊರಗೆ ಹುಣಸಿಕಾಯಿ, ಉಪ್ಪಿನಕಾಯಿ ಇತ್ಯಾದಿ. ಕ್ಯಾಫಿನೇಟೆಡ್ ಅಥವಾ ಕಾರ್ಬೋನೇಟೆಡ್ ಪಾನೀಯಗಳು ಅದರ ಹೊರಗೆ ಕಾಫಿ, ಎನರ್ಜಿ ಪಾನೀಯಗಳು, ಸೋಡಾ, ಕೋಲ್ಡ್ ಡ್ರಿಂಕ್ಸ್ ಇತ್ಯಾದಿ ಕುಡಿಬಾರದು. ಮತ್ತು ಆಲ್ಕೋಹಾಲ್ ಕುಡಿಬಾರದು. ಆಲ್ಕೋಹಾಲ್ ಕುಡಿಯೋಕ್ಕೆ ಜೀರ್ಣಾಂಗ ವ್ಯವಸ್ಥೆಯನ್ನು ಕಿರಿಕಿರಿಗೊಳಿಸುತ್ತವೆ ಮತ್ತು ಗುಣವಾದವನ್ನು ನಿಧಾನಗೊಳಿಸುತ್ತವೆ. ಈ ಎಲ್ಲ ಥರ ಟಿಪ್ಸ್ ಫಾಲೋ ಮಾಡಿದ್ರೆ ಚಲೋ ಆಗತ್ತೆ. ಈ ಚಾನೆಲ್ದಲ್ಲಿ ಬೇರೆ ಬೇರೆ ವಿಷಯಗಳನ್ನು ಚರ್ಚಿಸಲಾಗಿದೆ, ನೋಡಬಹುದು. ಮತ್ತೊಂದು ವಿಡಿಯೋ ನೋಡೋಕ್ಕೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಎಲ್ಲ ನೋಟಿಫಿಕೇಷನ್ ಫಾಸ್ಟ್ ಬರ್ತದೆ ನಿಮ್ಮ ಫೋನಿಗೆ. ಎಲ್ಲರೂ ಆರೋಗ್ಯವಾಗಿರೆ. ನಮಸ್ಕಾರ.